ನಮಸ್ಕಾರ. ಋಗ್ವೇದದ ಕಪ್ಪೆಗಳ ಸೂಕ್ತ, ಹಲವು ಅರ್ಥಗಳು ಮತ್ತು ವಿವರಣೆಗಳು. ವೇದಗಳನ್ನ ಮೊದಲಿಂದಲೂ ಶ್ರುತಿ ಅಂದರೆ ಕೇಳಿಸಿಕೊಂಡಂಥ ಸತ್ಯಗಳು, ಅವು ಅವು ಅಪೌರುಷೇಯ ಅಂದರೆ ಮಾನವರಿಂದ ರಚಿಸಲ್ಪಟ್ಟವಲ್ಲ ಅನ್ನುವ ನಂಬಿಕೆಯನ್ನು ಬಿತ್ತಿ ಬೆಳೆಸಿರೋದ್ರಿಂದ ಭಾರತೀಯರಲ್ಲಿ ಒಂದು ಬಗೆಯ ನಿಗೂಢ ಭಾವನೆಯನ್ನು ವೇದಗಳು ಉಂಟು ಮಾಡ್ತವೆ. ಗತ್ತಿನಲ್ಲಿ ಪುರೋಹಿತ ಗಟ್ಟಿಯಾಗಿ ವೇದಗಳ ಸಂಸ್ಕೃತ ಮಂತ್ರಗಳನ್ನ ಹೇಳ್ತಾ ವಿಧಿ ಆಚರಣೆಗಳನ್ನ ನಡೆಸಬೇಕಾದ್ರೆ ಜನ ಬೆರಗಾಗಿ ಕೈ ಜೋಡಿಸಿ ಗೌರವದಿಂದ ನಿಲ್ತಾರೆ. ವೇದಗಳನ್ನು ತಾವೇ ಓದಿ ಸ್ವಂತ ತೀರ್ಮಾನಕ್ಕೆ ಬರುವ ಭಾರತೀಯರಲ್ಲಿ, ಹಿಂದೂಗಳಲ್ಲಿ ಎಷ್ಟು ಜನ ಇರ್ಬೋದು ಅನ್ನೋದು ಊಹೆಗೆ ಬಿಟ್ಟಂಥ ಸಂಗತಿನೇ. ಯಾಕೆಂದರೆ ವೇದ ಪ್ರಪಂಚನೇ ಅಂತಹದು. ಶೂದ್ರರಿಗೆ ವೇದಾಧ್ಯಯನದ ಅಧಿಕಾರ ಇಲ್ಲ ಅಂದ ಮೇಲೆ ಅದರಲ್ಲಿ ಅದೆಷ್ಟೋ ನಿಗೂಢ ಶ್ರೇಷ್ಠ ಸಂಗತಿಗಳು ಹುದುಗಿರ್ಬೋದು, ಅಡಗಿರ್ಬೋದು ಅನ್ನುವ ಸಂಗತಿನೇ ಒಂದು ರೋಮಾಂಚನವನ್ನು ಉಂಟು ಮಾಡ್ತೈತೆ. ಆದರೆ ಇವೆಲ್ಲವನ್ನು ಹೊರಗಿಟ್ಟು ನಾವೇ ನೇರವಾಗಿ ಋಗ್ವೇದವನ್ನು ಓದಿ ಅರ್ಥೈಸಬಹುದು. ಸಾಂಪ್ರದಾಯಿಕವಾಗಿ ಋಗ್ವೇದವನ್ನು ಶ್ರುತಿ ಅಂದರೆ ಕೇಳಿಸಿಕೊಂಡಿದ್ದಂತ ಒಪ್ಪಲಾಗೈತೆ. ಋಕ್ಕುಗಳನ್ನು ಅಂದರೆ ರುಚಗಳನ್ನು ಮಂತ್ರಗಳಂತಲೂ ಅವುಗಳಿಗೆ ವಿಶೇಷವಾದಂಥ ಸಾಮರ್ಥ್ಯ ಇದೆ ಅಂತಲೂ ಬಹು ಹಿಂದಿನ ಕಾಲದಿಂದಲೂ ಭಾವಿಸಲಾಗೈತೆ. ಋಕ್ಕು ಅಥವಾ ಮಂತ್ರಗಳನ್ನು ರಚಿಸಿದ ಆತನಿಗೆ ನಿರ್ದಿಷ್ಟ ದೈವದ ಪ್ರೇರಣೆ ಸಿಕ್ಕು ಆತ ತನ್ನ ಅಂತರಂಗದಲ್ಲಿ ಅದನ್ನು ಕೇಳಿಸಿಕೊಂಡಿದ್ದರ ಪರಿಣಾಮವೇ ಮಂತ್ರಗಳು. ಅಂತಹ ರಚನೆಯ ಸಾಮರ್ಥ್ಯ ಇರುವಾತ ಋಷಿ, ವಿಪ್ರ, ಕವಿ, ಮಂತ್ರದ್ರಷ್ಟಾರ ಅಂತ ಒಪ್ಪಲಾಗೈತೆ. ಋಗ್ವೈದಿಕ ಮಂತ್ರಗಳನ್ನು ಯಾರೂ ಕೂಡ ರಚಿಸಲಿಲ್ಲ. ಸನಾತನವಾದ ಎಂದೆಂದಿಗೂ ಬದಲಾಗದ ಸತ್ಯಗಳವು. ಆ ರುಚಗಳು, ಮಂತ್ರಗಳು ಮಂತ್ರದ್ರಷ್ಟರನ್ನ ಅಂತರಂಗಕ್ಕೆ ಮಾತ್ರ ಕೇಳಿಸಿದ್ವು ಅನ್ನತಕ್ಕಂಥದ್ದನ್ನು ನಾವು ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ಕೊಂಡಿದ್ದೇವೆ. ಋಗ್ವೇದದ ರುಚಿಗಳನ್ನು ರಚಿಸಿದವರ ಹಿನ್ನೆಲೆ, ಪ್ರದೇಶ, ಕಸುಬು, ಜೀವನ ಮುಂತಾದ ಸಂಗತಿಗಳ ಬಗ್ಗೆ ನಮಗೆ ಯಾವ ಮಾಹಿತಿಗಳು ಕೂಡ ಋಗ್ವೇದದಲ್ಲಿ ಸಿಗೋದಿಲ್ಲ. ಯಾವ ರುಚಿಯನ್ನು ಯಾರು ರಚಿಸಿದ್ರು ಅನ್ನೋದು ಕೂಡ ಋಗ್ವೇದದ ಸೂಕ್ತಗಳಿಂದ, ರುಚಿಗಳಿಂದ ನಮಗೆ ನೇರವಾಗಿ ತಿಳಿದು ಬರೋದಿಲ್ಲ. ಇವೆಲ್ಲ ಅಂಶಗಳು ವೇದಗಳು ಅಪೌರುಷೇಯ ಎನ್ನುವ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಒತ್ತಾಸೆಯಾಗಿ ನಿಂತಿದ್ದಾವೆ. ಆದರೆ ಇಂತಹ ಭ್ರಾಮಕ, ಭಾವುಕ, ಕುರುಡು ನಂಬಿಕೆಗಳಿಗೆ ವಿರುದ್ಧವಾದಂತಹ ಸಾಕ್ಷ್ಯಗಳನ್ನ ಋಗ್ವೇದವೇ ಒದಗಿಸುತ್ತೆ. ಋಗ್ವೇದ ಬುಡಕಟ್ಟು ಸಮಾಜದ ನಂಬಿಕೆ, ದೈವ, ನೋವು, ನಲಿವು, ಗೆಲುವು, ಸೋಲುಗಳ ದಾಖಲೆಯಾಗೈತೆ. ಈ ವಿವರಗಳನ್ನು ಕುರಿತಾಗಿ ನಾವು ಇನ್ನೊಮ್ಮೆ ನೋಡೋಣ. ಇಂದು ಋಗ್ವೇದದ 7ನೇ ಮಂಡಲದ 103ನೆಯ ಮಂಡೂಕ ಸೂಕ್ತ, ಕಪ್ಪೆ ಸೂಕ್ತದ ಕಡೆ ಮಾತ್ರ ಗಮನ ಕೊಡೋಣ. ಮಂಡೂಕ ಅಂದರೆ ಕಪ್ಪೆ ಸೂಕ್ತದಲ್ಲಿ 10 ರುಕ್ಕುಗಳಿದ್ದಾವೆ. ಮೊದಲನೇ ರುಕ್ಕು, ವರ್ಷವಿಡೀ ಮೌನವಾಗಿದ್ದ ಕಪ್ಪೆಗಳು ಮಳೆಗಾಲ ಬಂದಾಗ ಪರ್ಜನ್ಯನ ಅಂದರೆ ಮಳೆಯ ದೇವತೆಯ ಪ್ರೇರಣೆಯಿಂದ ಬ್ರಾಹ್ಮಣರು ವ್ರತ ಪಾಲಿಸುವಂತೆ ಧ್ವನಿಗೈಯುತ್ತಿವೆ ಅಂತ ಹೇಳುತ್ತೆ. ಎರಡನೇ ರುಚೆ, ಒಣಗಿದ ಚೀಲದಂತಿದ್ದ ಕೊಳಕ್ಕೆ ಆಕಾಶದಿಂದ ನೀರು ಬಂದಾಗ ಕಪ್ಪೆಗಳ ಧ್ವನಿಯು ಕರು ಹಾಕಿದ ಹಸುಗುಗಳು ಅಂಬಾ ಎಂದು ಕೂಗುವಂತೆ ಏಕಕಾಲದಲ್ಲಿ ಕೇಳಿ ಬರುತ್ತದೆ ಅಂತ ತಿಳಿಸುತ್ತೆ. ಮೂರನೆಯ ರುಚೆ, ಮಳೆ ಬಂದಾಗ ಬಾಯಾರಿದ ಕಪ್ಪೆಗಳು ಪರಸ್ಪರ ಸಂವಹನವನ್ನು ನಡೆಸುತ್ತವೆ. ಮಗನು ತಂದೆಯೊಂದಿಗೆ ಮಾತನಾಡುವಂತೆ ಒಂದು ಕಪ್ಪೆ ಮತ್ತೊಂದರ ಹತ್ತಿರ ಹೋಗಿ ಶಬ್ದ ಮಾಡುತ್ತದೆ ಅಂತ ತಿಳಿಸುತ್ತೆ. 4ನೇ ರುಚೆ, ಮಳೆ ಸುರಿದಾಗ ಕಪ್ಪೆಗಳು ಸಂತೋಷದಿಂದ ಕುಪ್ಪಳಿಸುತ್ತವೆ. ಹಸಿರು ಕಪ್ಪೆ ಮತ್ತು ಚುಕ್ಕೆ ಕಪ್ಪೆಗಳು ಒಂದಕ್ಕೊಂದು ಧ್ವನಿಯನ್ನು ಕೂಡಿಸಿ ಸುಂದರವಾದ ಸ್ವರವನ್ನು ಹೊರಹಾಕುತ್ತವೆ ಅಂತ ಹೇಳುತ್ತೆ. 5ನೇ ರುಚೆ, ಒಬ್ಬ ಗುರುವು ಹೇಳಿಕೊಟ್ಟ ಮಂತ್ರವನ್ನು ಶಿಷ್ಯನು ಮತ್ತೆ ಹೇಳುವಂತೆ ಒಂದು ಕಪ್ಪೆ ಕೂಗಿದರೆ ಮತ್ತೊಂದು ಅದನ್ನು ಅನುಕರಿಸುತ್ತದೆ. ಇದು ವೇದ ಪಾಠದಂತೆ ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ ಕೇಳಿ ಬರುತ್ತದೆ ಅಂತ ಹೇಳುತ್ತೆ. 6ನೇ ರುಚೆ, ಇವುಗಳಲ್ಲಿ ಒಂದು ಹಸುವಿನಂತೆ ಕೂಗುತ್ತದೆ, ಮತ್ತೊಂದು ಆಡಿನಂತೆ, ಒಂದು ಚುಕ್ಕೆ. ಇವುಗಳಲ್ಲಿ ಒಂದು ಹಸುವಿನಂತೆ ಕೂಗುತ್ತದೆ, ಮತ್ತೊಂದು ಆಡಿನಂತೆ ಕೂಗುತ್ತದೆ. ಒಂದು ಚುಕ್ಕೆ ಕಪ್ಪೆ, ಇನ್ನೊಂದು ಹಸಿರು ಕಪ್ಪೆ. ಇವು ಬೇರೆ ಬೇರೆ ರೂಪ ಹೊಂದಿದ್ದರೂ ಕಪ್ಪೆ ಎಂಬ ಒಂದೇ ಹೆಸರನ್ನು ಹೊಂದಿದ್ದು ವಿಧ ವಿಧವಾಗಿ ಕೂಗುತ್ತವೆ. 7ನೇ ರುಚೆ, ಅತಿರಾತ್ರ ಸೋಮಯಾಗದಲ್ಲಿ ಬ್ರಾಹ್ಮಣನು ಪಾತ್ರೆಗಳ ಸುತ್ತ ಕುಳಿತು ಮಂತ್ರ ಪಠಿಸುವಂತೆ ಕೆರೆಯ ಸುತ್ತ ಕಪ್ಪೆಗಳು ಕುಳಿತು ಸದ್ದು ಮಾಡುತ್ತಿವೆ. ವರ್ಷದ ಈ ಮಳೆಗಾಲದ ದಿನವು ಕಪ್ಪೆಗಳಿಗೆ ಅತ್ಯಂತ ಮಂಗಳಕರವಾಗಿದೆ ಅಂತ ಹೇಳುತ್ತೆ. 8ನೇ ರುಚೆ, ಸೋಮಯಾಗ ಮಾಡುವ ಬ್ರಾಹ್ಮಣರು ಮಂತ್ರಗಳನ್ನು ಪಠಿಸುವಂತೆ ಕಪ್ಪೆಗಳು ತಮ್ಮ ದನಿಯನ್ನು ಹೊರ ಹಾಕುತ್ತಿವೆ. ಬೆವರುತ್ತ ಯಜ್ಞ ಮಾಡುವ ಅಧ್ವೈರ್ಯಗಳಂತೆ ಈ ಕಪ್ಪೆಗಳು ತಮ್ಮ ಗುಹೆಗಳಿಂದ, ಬಿಲೆಗಳಿಂದ ಹೊರಬಂದು ಕಾಣಿಸಿಕೊಳ್ಳುತ್ತಿವೆ ಅಂತ ಹೇಳುತ್ತೆ. 9ನೇ ರುಚೆ, 12 ತಿಂಗಳ ಕಾಲದ ಪ್ರಕೃತಿ ನಿಯಮವನ್ನು ಈ ಕಪ್ಪೆಗಳು ಮೀರುವುದಿಲ್ಲ. ಮಳೆಗಾಲ ಬಂದ ತಕ್ಷಣ ಬೇಸಿಗೆಯ ಬಿಸಿಯಿಂದ ಬಿಸಿಗೊಂಡಿದ್ದ ಇವು ಮಳೆಯಲ್ಲಿ ಮಿಂದು ಹೊಸ ಚೈತನ್ಯವನ್ನು ಪಡೆಯುತ್ತವೆ ಅಂತ ಹೇಳುತ್ತೆ. 10ನೇ ರುಚೆ, ಗೋಮಾಯು, ಅಜಮಾಯು, ಪೃಷ್ಣಿ ಮತ್ತು ಹರಿತ ಕಪ್ಪೆಗಳು ನಮಗೆ ಧನಧಾನ್ಯಗಳನ್ನು ನೀಡಲಿ, 100 ಹಸುಗಳನ್ನು ನಮಗೆ ದಯಪಾಲಿಸಲಿ ಮತ್ತು ನಮ್ಮ ಆಯುಷ್ಯನ್ನು ಹೆಚ್ಚಿಸಲಿ ಅಂತ ಬೇಡ್ಕೊಳ್ಳುತ್ತೆ. ಈ ಕಪ್ಪೆಗಳ ಸೂಕ್ತವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವ ಬಗ್ಗೆ ಬಹಳ ಹಿಂದಿನ ಕಾಲದಿಂದಲೂ ಹಲವು ವಾದಗಳು ಕಟ್ಟಲ್ಪಟ್ಟಿದ್ದೇವೆ. ಇತ್ತೀಚೆಗೆ ಪುರುಷೋತ್ತಮ ಬಿಳಿಮಲೆಯವರು
ಪುರೋಹಿತರು ಕಪ್ಪೆಗಳಂತೆ ಮಂತ್ರಗಳನ್ನು ಒಟಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿರೋದನ್ನ ಕೆಲವು ಬ್ರಾಹ್ಮಣರು ಖಂಡಿಸಿದ್ದಾರೆ. ಈಗಿನ ಈ ವಿವಾದವನ್ನು ನಾವು ಬದಿಗಿಟ್ಟು ಋಗ್ವೇದಗಳಿಗೆ ಭಾಷ್ಯ ಬರೆದ ಸಾಯಣ ಮತ್ತು ಋಗ್ವೇದವನ್ನು ಆಳವಾಗಿ ಅಧ್ಯಯನ ಮಾಡಿದ ಪಾಶ್ಚಾತ್ಯ ವಿದ್ವಾಂಸರು ಏನ್ ಹೇಳ್ತಾರೆ, ಅವರು ನಿಲುವು ಏನಾಗಿತ್ತು ಅನ್ನೋದನ್ನ ನೋಡೋಣ. ಈ ಮುಂಡೂಕ ಸೂಕ್ತದ ಋಷಿ ವಸಿಷ್ಠ, ಇದರ ದೇವತೆಗಳು ಕಪ್ಪೆಗಳು. ಮೊದಲನೆಯ ರುಚಿ ಅನುಷ್ಠುಪ್ ಛಂದಸ್ನಲ್ಲಿದ್ದರೆ ಉಳಿದ ಎಲ್ಲ ರುಚಿಗಳು ತ್ರಿಷ್ಟುಪ್ ಛಂದಸ್ನಲ್ಲಿದ್ದಾವೆ. ಋಷಿ ವಸಿಷ್ಠ ಒಂದಾನೊಂದು ಕಾಲದಲ್ಲಿ ಮಳೆಯನ್ನು ಬಯಸಿ ಪರ್ಜನ್ಯ ದೇವತೆಯನ್ನು ಸ್ತುತಿಸಿದ ಹೊಗಳಿದ. ಆತ ಹೀಗೆ ಹೊಗಳೋದನ್ನ ಸ್ತುತಿಸೋದನ್ನ ಮುಂಡುಕುಗಳ ಕಪ್ಪೆಗಳು ಅನುಮೋದಿಸಿದ್ವು. ಅವು ಪರ್ಜನ್ಯನ ವಿಷಯದಲ್ಲಿ ತಾನು ಮಾಡುವ ಪ್ರಾರ್ಥನೆಯನ್ನ ಅನುಮೋದನೆ ಮಾಡ್ತಾ ಇರೋದ್ರಿಂದ, ಬೆಂಬಲಿಸ್ತಾ ಇರೋದ್ರಿಂದ ಅವುಗಳನ್ನ ಕಂಡು, ಅಂದ್ರೆ ಕಪ್ಪೆಗಳನ್ನ ಕಂಡು ವಸಿಷ್ಠ ಅವುಗಳನ್ನು ಕೂಡ ಸ್ತುತಿಸಿದ ಅನ್ನೋದು ಈ ಸೂಕ್ತಕ್ಕೆ ಇರುವ ಪೀಠಿಕೆಯ ಮೊದಲ ವಿವರಣೆ. ಯಾಸ್ಕ ಈ ಸೂಕ್ತಕ್ಕೆ 2 ರೀತಿಯ ವಿವರಣೆಗಳನ್ನು ಕೊಟ್ಟಿದ್ದಾನೆ. ಸತ್ರಾದಿ ಯಾಗಗಳಲ್ಲಿ ಬ್ರಾಹ್ಮಣರು 1 ವರ್ಷದವರೆಗೆ, ಅಂದ್ರೆ ಶರತ್ಕಾಲದಿಂದ ಮಳೆಗಾಲದವರೆಗೆ ಮೌನದಿಂದ ಇದ್ದು ವ್ರತ ನಿಯಮಗಳನ್ನ ಪಾಲಿಸ್ತಾ ಇದ್ದಾರೆ. ಮಳೆಗಾಲ ಪ್ರಾರಂಭವಾದ ಕೂಡಲೇ ವ್ರತಗಳನ್ನು ಮುಗಿಸಿ ಪರ್ಜನ್ಯ ದೇವತೆಯನ್ನು ತೃಪ್ತಿಪಡಿಸುವ ಸ್ತೋತ್ರರೂಪವಾದ ಮಂತ್ರಗಳನ್ನು ಸಂತೋಷದಿಂದ ಪಠಿಸ್ತಾರೆ ಅನ್ನೋದು ಮೊದಲನೇ ಅರ್ಥ. ಶರತ್ಕಾಲದಿಂದ ಮಳೆಗಾಲದವರೆಗೆ ಮೌನದಿಂದ ಇರ್ತಾ ಯಾಗಾದಿಗಳನ್ನು ಮಾಡಿ ಕೊನೆಯಲ್ಲಿ ಮೌನವನ್ನು ಬಿಟ್ಟು ಪರ್ಜನ್ಯ ದೇವತೆಯನ್ನ ಮಂತ್ರಗಳಿಂದ ಸ್ತುತಿಸಬೇಕಾದ್ರೆ ಬ್ರಾಹ್ಮಣರು ಯಾವ ರೀತಿ ಗಟ್ಟಿಯಾಗಿ ಧ್ವನಿ ಮಾಡ್ತಾರೋ ಅದೇ ರೀತಿ ಕಪ್ಪೆಗಳು ಭೂಮಿಯ ಮೇಲೆ ಇರುವ ನೀರೆಲ್ಲ ಒಣಗಿ ಹೋಗಿ ಮತ್ತೆ ಮಳೆಗಾಲ ಬರುವವರೆಗೆ ಕಲ್ಲಿನ ಸಂದಿಗೊಂದಿಗಳಲ್ಲಿ ಯಾರಿಗೂ ಕಾಣದಂತೆಯೇ ಯಾವ ವಿಧವಾದ ಶಬ್ದವನ್ನು ಮಾಡದಂತೆ ಮೌನದಿಂದ ವಾಸವಾಗಿದ್ದು ಮಳೆ ಬಂದ ಕೂಡಲೇ ಅತ್ಯಂತ ಸಂತೋಷದಿಂದ ಗಟ್ಟಿಯಾಗಿ ಶಬ್ದ ಮಾಡೋದಕ್ಕೆ ತೊಡಗುತ್ತವೆ. ಮುಂಡುಕುಗಳ ಈ ಶಬ್ದ ವ್ರತದ ಕೊನೆಗೆ ಮೌನ ಮುರಿದು ಪರ್ಜನ್ಯವನ್ನು ಸ್ತುತಿಸುವಾಗ ಉಂಟಾಗುವ ವೇದಘೋಷ ಮಾಡುವ ಬ್ರಾಹ್ಮಣರ ಮಂತ್ರಗಳ ಧ್ವನಿಯಂತೆ ಇರ್ತವೆ. ಅಂದ್ರೆ ಮುಂಡೂಕುಗಳು ಸಂತೋಷದಿಂದ ಪರ್ಜನ್ಯನನ್ನು ತೃಪ್ತಿಗೊಳಿಸೋದಕ್ಕಾಗಿ ಗಟ್ಟಿಯಾಗಿ ಶಬ್ದ ಮಾಡ್ತಾ ಇದ್ದೇವೆ ಅನ್ನುವ 2ನೇ ಅರ್ಥವೂ ಸಾಧ್ಯ ಅನ್ನೋದನ್ನ ಯಾಸ್ಕ ಕೊಡ್ತಾನೆ. ಸಾಯಣರ ಪ್ರಕಾರ ಮಳೆಯ ನಂತರ ಭೂಮಿ ತಂಪಾಗಿ ಕಪ್ಪೆಗಳು ಚಟುವಟಿಕೆಗಳಿಂದ ಕೂಗ್ತವೆ. ಯಜ್ಞದ ನಂತರ ದೇವಾನುಗ್ರಹ ಬಂದಾಗ ಲೋಕಕ್ಕೆ ಸಮೃದ್ಧಿ, ಕೃಷಿಗೆ ಫಲ, ಪ್ರಜೆಗಳಿಗೆ ಸುಖ. ಮಳೆ ಸಮೃದ್ಧಿಯ ಸಂಕೇತ. ಒಂದು ಕಪ್ಪೆ ಕೂಗಿದ್ರೆ ಇನ್ನೊಂದು ಉತ್ತರಿಸ್ತತೆ. ಇದು ವೇದ ಪಠಣದ ಪ್ರತಿಗಾನಕ್ಕೆ ಸಮಾನ. ಒಬ್ಬ ಋತ್ವಿಜರು ಪಂಕ್ತಿ ಹೇಳಿದ್ರೆ ಮತ್ತೊಬ್ಬರು ಉತ್ತರ ಪಂಕ್ತಿಯನ್ನ ಹೇಳ್ತಾರೆ. ಇದು ಸಂವಾದನಾ ರೂಪಕ. ಯಜ್ಞ ವಿಧಾನ, ಇದು ಯಜ್ಞ ವಿಧಾನ. ಕಪ್ಪೆಗಳ ಉತ್ಸಾಹವನ್ನ ಸೋಮಪಾನ ಮಾಡಿದ ಋತ್ವಿಜರಿಗೆ ಹೋಲಿಸಲಾಗುತ್ತೆ. ಇದನ್ನ ಸಾಯಣರು ಮಾಡ್ತಾರೆ. ಇಲ್ಲಿ ಸೋಮಪಾನ ಕೇವಲ ಪಾನ ಅಲ್ಲ, ಅದು ಯಜ್ಞಶಕ್ತಿ, ತೇಜಸ್ಸು ಹಾಗೂ ದೈವಾನುಗ್ರಹದ ಸಂಕೇತ. ಹೀಗಾಗಿ ಕಪ್ಪೆಗಳ ಉತ್ಸಾಹ ಋತ್ವಿಜರ ಆಧ್ಯಾತ್ಮಿಕ ಉತ್ಸಾಹ. ಕಪ್ಪೆಗಳ ಕೂಗು ಅರಾಜಕ ಶಬ್ದ ಅಲ್ಲ, ಅದು ಪ್ರಕೃತಿ ನಿಯಮಕ್ಕೆ ಅನುಗುಣವಾದ ಲಯ. ಅದೇ ರೀತಿ ಯಜ್ಞ ಮಂತ್ರಗಳ ಪಠಣವು ಕೂಡ ನಿಯಮಬದ್ಧ, ಛಂದಸ್ಸುಬದ್ಧ, ಲಯಬದ್ಧ. ಕಪ್ಪೆಗಳು ಮಳೆಯ ಸೂಚನೆ ನೀಡೋ ರೀತಿಯಲ್ಲಿ ಋತ್ವಿಜರು ಯಜ್ಞದ ಮೂಲಕ ದೇವಾನುಗ್ರಹವನ್ನು ಆಹ್ವಾನಿಸುವ ದೂತರಂತೆ ಕಾಣಿಸ್ಕೊಳ್ತಾರೆ. ಮುಂಡುಕ ಸೂಕ್ತ ಯಜ್ಞ ಎಂದರೆ ಬ್ರಹ್ಮಾಂಡದ ಕ್ರಮ, ಮಳೆ ಅಂದರೆ ದೇವಾನುಗ್ರಹ, ಕಪ್ಪೆಗಳು ಅಂದರೆ ಋತ್ವಿಜರು, ಕೂಗು ಅಂದರೆ ಮಂತ್ರಶಕ್ತಿ. ಪ್ರಕೃತಿ, ಯಜ್ಞ, ಸಮಾಜಗಳ ಪರಸ್ಪರ ಸಂಬಂಧವೇ ಈ ಸೂಕ್ತದ ಕೇಂದ್ರ ತತ್ವ ಅಂತ ಸಾಯಣರ ವ್ಯಾಖ್ಯಾನಗಳು ನಮಗೆ ತಿಳಿಸ್ತವೆ. ಸಾಯಣರ ಪ್ರಕಾರ ಮುಂಡುಕುಗಳು ಋತ್ವಿಜರು, ಮಳೆ ಯಜ್ಞದ ಫಲ, ದೈವಾನುಗ್ರಹ, ಕೆರೆ ಜಲ ಯಜ್ಞಭೂಮಿ, ಕೂಗು ಮಂತ್ರಪಠಣ. ವರ್ಷಸ್ಯ ಪುತ್ರಾಹ ಅಂದರೆ ಮಳೆಯ ಮಕ್ಕಳು, ಅಂದರೆ ಕಪ್ಪೆಗಳು ಮಳೆಯ ಮೇಲೆ ಅವಲಂಬಿತವಾದಂಥ ಎಲ್ಲ ಜೀವಿಗಳು. ಅದೇ ರೀತಿ ಋತ್ವಿಜರು ಯಜ್ಞದ ಶಕ್ತಿಯ ಮೇಲೆ ಅವಲಂಬಿತರು. ಯಜ್ಞವಿಲ್ಲದೆ ದೈವದ ಅನುಗ್ರಹವಿಲ್ಲ, ದೈವದ ಅನುಗ್ರಹವಿಲ್ಲದೆ ಫಲವಿಲ್ಲ. ಸಾಯಣಾಚಾರ್ಯ ಸೂಕ್ತವನ್ನ ಯಜ್ಞಪರ ಪ್ರಾಸಂಗಿಕ ಸೂಕ್ತ ಅಂತ ನೋಡ್ತಾರೆ. ಅಂದ್ರೆ ಇದು ಕೇವಲ ಕಪ್ಪೆಗಳ ವರ್ಣನೆ ಅಲ್ಲ, ಯಜ್ಞದಲ್ಲಿ ಮಂತ್ರಪಠನ ಮಾಡುವ ಋತ್ವಿಜರ ಸಮೂಹಕ್ಕೆ ಉಪಮಾನವಾಗಿ ಮುಂಡುಕುಗಳನ್ನ ಬಳಸಲಾಗುತ್ತೆ. ಇಲ್ಲಿ ಮಳೆ ಅಂದ್ರೆ ಕೇವಲ ಜಲ ಅಲ್ಲ, ಇಂದ್ರ, ವರುಣ, ಮಿತ್ರಾದಿ ದೇವತೆಗಳ ಅನುಗ್ರಹ. ಕೆಲವು ಆಳವಾಗಿ, ಕೆಲವು ಎತ್ತರವಾಗಿ, ಕೆಲವು ಮಧ್ಯಮವಾಗಿ ಕೂಗ್ತವೆ ಅನ್ನೋದು ಯಜ್ಞದಲ್ಲಿ 4 ಪ್ರಮುಖರಾದಂಥ ಋತ್ವಿಜರಿಗೆ, ಅಂದ್ರೆ ಹೋತೃ, ಉದ್ಗಾತೃ, ಅದ್ವೈರ್ಯರು, ಬ್ರಹ್ಮಗಳನ್ನ ಸೂಚಿಸುತ್ತದೆ. ವಿಭಿನ್ನ ಪಾತ್ರಗಳು, ವಿಭಿನ್ನ ಮಂತ್ರಗಳು, ಆದರೆ ಒಂದೇ ಗುರಿ, ಅದು ಯಜ್ಞದ ಗುರಿ. ಯಜ್ಞವಿಲ್ಲದೆ ಅನುಗ್ರಹವಿಲ್ಲ, ದೈವದ ಅನುಗ್ರಹವಿಲ್ಲ, ದೈವದ ಅನುಗ್ರಹವಿಲ್ಲದೆ ಫಲವಿಲ್ಲ. ಕೆರೆ, ತೀರ, ತೇವದ ಭೂಮಿ, ವಿವಿಧ ಸ್ಥಳಗಳಲ್ಲಿ ಕಪ್ಪೆಗಳು ಕೂಗ್ತವೆ. ಇದು ಯಜ್ಞ ಮಂಟಪದ ವಿವಿಧ ಭಾಗಗಳಲ್ಲಿ ನಿಂತು ಮಂತ್ರ ಪಠಿಸುವ ಋತ್ವಿಜರ ಸಂಕೇತ. ಅಂದ್ರೆ ಸ್ಥಳಗಳು ಬೇರೆಯಾದರೂ ಕೂಡ ಉದ್ದೇಶ ಒಂದೇ ಅಂತ ಸಾಯಣರು ಹೇಳ್ತಾರೆ. ವೈದಿಕ ಮಂತ್ರಘೋಷ, ಕಪ್ಪೆಗಳ ಒಟಗೊಟ್ಟುವಿಕೆ, ಮಳೆಗಾಗಿ ಪರ್ಜನ್ಯನಾಗಿ ಬೀಳೋದು ಮುಂತಾದ ಸಂಗತಿಗಳು ಆಧುನಿಕ ಕಾಲಕ್ಕೆ ಸರಿ ಹೊಂದಿದಿಲ್ಲ ಅಂತ ಗಮನಿಸಿದ ಕೆಲವು ವ್ಯಾಖ್ಯಾನಕಾರರು ಸಮಷ್ಟಿ ಸಮನ್ವಯ ಅಂದ್ರೆ ಕಲೆಕ್ಟಿವ್ ಹಾರ್ಮನಿ, ವಿಭಿನ್ನ ಸ್ತರಗಳಲ್ಲಿದ್ದರೂ ಕೂಡ ಒಟ್ಟಾಗಿ ಒಂದೇ ಗಾನ ಮಾಡೋದು ಸಮಾಜ ಮತ್ತು ಬ್ರಹ್ಮಾಂಡದ ಏಕತೆಯನ್ನು ಸೂಚಿಸುತ್ತೆ. ವೃಷ್ಟಿ ಅನ್ನೋದು ಅಂದ್ರೆ ಮಳೆ ಅಂತಕ್ಕಂಥ ಜೀವ ಸಂಬಂಧ, ಮಳೆ ಅಂತಕ್ಕಂಥದ್ದು ಪ್ರಾಣ, ಕಪ್ಪೆಗಳು ಜೀವನದ ಸಂಕೇತ ಆಗಿದ್ದಾವೆ. ಯಜ್ಞ ಅನ್ನೋದು ಪ್ರಕೃತಿಯನ್ನ ಪ್ರತಿನಿಧಿಸುತ್ತೆ. ಮಾನವೀಯ ಯಜ್ಞ ಮತ್ತು ಪ್ರಕೃತಿಯ ಕ್ರಿಯೆ ಸಮಾನತೆಯಲ್ಲಿ ಈ ಸೂಕ್ತದಲ್ಲಿ ಚಿತ್ರಿತವಾಗಿದ್ದಾವೆ. ಬಹುಧನಿ ತತ್ವವನ್ನು ಅಂದ್ರೆ ವೈವಿಧ್ಯದಲ್ಲೂ ಏಕತೆಯನ್ನ ಈ ಸೂಕ್ತ ನಮಗೆ ತೋರ್ಪಡಿಸ್ತತೆ ಅಂತ ಅನ್ನತಕ್ಕಂಥ ಹಲವಾರು ಅರ್ಥಗಳನ್ನ ನೀಡಿದ್ದಾರೆ. ಸಾಯಣ ಧಾರ್ಮಿಕ ಗಂಭೀರವಾದ
ವಿವರಣೆಯನ್ನು ಪಾಶ್ಚಾತ್ಯ ವೈದಿಕ ವಿದ್ವಾಂಸರು ಒಪ್ಪೋದಿಲ್ಲ. ಗ್ರಿಫಿತ್ ಕೂಡ ಮುಂಡೂಕ ಋತ್ವಿಜರ ಹೋಲಿಕೆಯನ್ನು ಒಪ್ಕೊಳ್ತಾನಾದ್ರೂ ಕೂಡ, ಆದರೆ ಆತ ಇದರಲ್ಲಿ ಸೌಮ್ಯವಾದ ವ್ಯಂಗ್ಯ ಅಂದರೆ ಜೆಂಟ್ಲ್ ಸೆಟರ್ನ ಕಾಣ್ತಾನೆ. ಅಂದರೆ ಋತ್ವಿಜರ ಜಟಿಲ ಪಠಣವನ್ನು ಕಪ್ಪೆಗಳ ಒಟಗುಟ್ಟುವಿಗೆ ಹೋಲಿಸುವ ಹಾಸ್ಯಾತ್ಮಕ ಛಾಯೆ ಇದೆ ಅಂತ ಹೇಳ್ತಾನೆ. ಚೆಮಿಸನ್ ಮತ್ತೆ ಬ್ರೆಂಟನ್ ಅವರು ಇಲ್ಲಿರುವ ಮಂಡುಕಗಳು ನಿಜವಾಗಲೂ ಇರತಕ್ಕಂಥ ಕಪ್ಪೆಗಳೇ, ಆದರೆ ಅವುಗಳ ಸಮೂಹ ಧ್ವನಿ ಮಾನವೀಯ ಯಜ್ಞ ಪಠಣಕ್ಕೆ ಪ್ರತಿಬಿಂಬ. ಅದು ಸಮಾನಾಂತರವಾದಂಥ ಹೋಲಿಕೆ. ಇದು ಕೇವಲ ಹೋಲಿಕೆಯ ಉಪಮಾನ ಮಾತ್ರ ಅಲ್ಲ, ಪ್ರಕೃತಿ ಮತ್ತು ಮಾನವ ಆಚರಣೆಗಳ ನಡುವೆ ಕಾವ್ಯಾತ್ಮಕ ಸಂವಾದ. ಆದರೆ ಇವೆಲ್ಲರ ಅನೇಕ ಧ್ವನಿಗಳು ಒಂದೇ ಸಮಷ್ಟಿ ಗಾನ ಅಂದರೆ ಪ್ರಕೃತಿ ಮತ್ತು ಮಾನವ ಆಚರಣೆಗಳ ನಡುವೆ ಸಂಬಂಧವನ್ನು ಕಲ್ಪಿಸ್ತವೆ. ಮಳೆ, ಜೀವ, ಧ್ವನಿ ಪರಸ್ಪರ ಸಂಬಂಧಗಳನ್ನು ಇವು ಪ್ರತಿನಿಧಿಸ್ತವೆ ಅಂತ ಹೇಳ್ತಾರೆ. ಕೊನೆಗೆ ಯಾರ ವಿವರಣೆ ಸರಿ ಎನ್ನುವ ಪ್ರಶ್ನೆ ನಮ್ಮೆಲ್ಲ ನಿಲ್ತದೆ. ಅದಕ್ಕೆ ಅವರವರ ದೃಷ್ಟಿಯಲ್ಲಿ ಅವರೆಲ್ಲರೂ ಸರಿ ಅಂತಲೇ ಹೇಳ್ಬೋದು. ಸಾಯಣ ವೇದಗಳನ್ನು ಗೌರವದಿಂದ ಕಾಣ್ತಾನೆ ಮತ್ತು ವೇದಗಳನ್ನು ಅಪೌರುಷೇಯ ಅಂತಲೂ ಯಜ್ಞದಿಂದ ಫಲಗಳು ದಕ್ತವೆ ಅಂತಲೂ ಹೋಗ್ತಾನೆ. ಆದರೆ ಪಾಶ್ಚಾತ್ಯರು ಇತರರು ಅವುಗಳನ್ನ ಮಾನವ ಸಂಸ್ಕೃತಿಯ ಅಂಗಗಳಾಗಿ ನಂಬಿಕೆಯ ಪರಿಣಾಮಗಳನ್ನು ಕಾಣ್ತಾರೆ ಅಂತ ಹೇಳ್ಬೋದು ನಾವು. ಆದ್ದರಿಂದ ಮಂಡುಕ ಸೂಕ್ತಕ್ಕೆ ಹಲವು ಅರ್ಥಗಳು ಸಾಧ್ಯ. ಈ ಹಲವು ಅರ್ಥಗಳಲ್ಲಿ ವೈದಿಕರು ಕೊಡ್ತಕ್ಕಂಥ ಆಧ್ಯಾತ್ಮಿಕ ಅತಿರೇಕದ ಅರ್ಥಗಳಲ್ಲದೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಸಹಜವಾದ ಬುಡಕಟ್ಟು ಜೀವನದ ಅರ್ಥಗಳನ್ನು ಕೊಡೋದು ಸಾಧ್ಯ ಅನ್ನೋದನ್ನು ನಾವು ಮನಗಾಣಬಹುದು. ಮುಂದಿನ ವಿಡಿಯೋಗಳಲ್ಲಿ ನಾವು ಬಹಳ ನಿಗೂಢ ಅಂತ ಭಾವಿಸಲಾಗಿರ್ತಕ್ಕಂಥ ಋಗ್ವೇದದ ಹಲವು ಸೂಕ್ತ ಮತ್ತು ರುಚಿಗಳನ್ನು ಹೇಗೆ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ನಂಬಿಕೆಗಳ ಹಿನ್ನೆಲೆಯಲ್ಲಿ ವಿವರಿಸಬಹುದು ಅನ್ನೋದು ಕಾಣೋಣ. ವಂದನೆಗಳೊಂದಿಗೆ.